ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮನಸ್ಸು ಮತ್ತು ದೇಹ ಒಂದೇ ನಾಣ್ಯದ ಎರಡು ಮುಖ ಇದ್ದಾಗೆ ಯಾವಾಗಲೂ ಮನಸ್ಸು ದೇಹದ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ದೇಹ ಮನಸ್ಸನ್ನು ನಿಯಂತ್ರಿಸೋದು ಬಹಳ ಅಪರೂಪ. ತುಂಬ ಹಸಿವಾದಾಗ ದೇಹ ಹೇಳುತ್ತೆ, ಎಷ್ಟೇ ಒಳ್ಳೆಯ ಭಾಷಣ ನಡೀತಾಯಿದ್ರು, ಸಂಗೀತ ಕಾರ್ಯಕ್ರಮ ನಡೀತಾಯಿದ್ರು ಕೇಳೋಕ್ಕಾಗಲ್ಲ, ವಿಪರೀತ ಹಸಿವು, ನಡೆ ಹೋಗೋಣ. ಆದರೆ ಮನಸ್ಸು ಹಾಗಲ್ಲ. ಸದಾ ಕಾಲ ನಿದ್ರೆ ಮಾಡೋವಾಗಲೂ ಮನಸ್ಸಿನ ಆಧಿಪತ್ಯವೇ ಬಹಳ ದೊಡ್ಡದಾಗಿರುತ್ತೆ. ಹಾಗಾಗಿ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸಬಹುದು. ಮನಸ್ಸೇ ಮಹಾದೇವ ಅನ್ನೋ ಕಾರಣಕ್ಕೆ ಹಿರಿಯರು ಯಾವ ಒಂದು ಸಲಹೆ ಕೊಟ್ಟಿದ್ದಾರೆ ಅದು ಅಕ್ಷರಶಃ ಸತ್ಯ. ಇದನ್ನು ವಿಜ್ಞಾನವೂ ಸಹ ಒಪ್ಪುತ್ತೆ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋ. ಅಮೃತಬಿಂದು ಉಪನಿಷತ್ ಅಂತಕ್ಕಂಥ ಒಂದು ಉಪನಿಷತ್ತಲ್ಲಿ ಬರುವಂಥ ಈ ಮಂತ್ರ ಒಬ್ಬ ಮನುಷ್ಯನನ್ನು ಭೂಲೋಕದ ಭವಬಂಧನಗಳಿಗೆ ಸಿಲುಕಿಸೋದು ಮನಸ್ಸೇ, ಹಾಗೆಯೇ ಮೋಕ್ಷವನ್ನು ಕೊಡೋದು ಮನಸ್ಸೇ. ಬುದ್ಧ ಹೇಳ್ತಾನೆ, ಯದ್ಭಾವಂ ತದ್ಭವತಿ. ನೀನು ಹೇಗೆ ಭಾವಿಸ್ತೀಯೋ ಹಾಗೇ ಆಗ್ತೀಯ ಅನ್ನೋದು ಈ ಮಾತಿನ ಒಂದು ಆಶಯ. ಜಪಾನ್ನಲ್ಲಿ ಒಂದು ಘಟನೆ ನಡೀತು. ಒಂದು ಪುಟ್ಟ ಸೈನ್ಯ, ಆ ಸೈನ್ಯಕ್ಕೆ ಒಬ್ಬ ನಾಯಕ. ಆ ನಾಯಕ ಮತ್ತು ಸೈನ್ಯ ಇಬ್ಬರೂ ನಂಬುವಂಥ ಒಬ್ಬ ದೇವತೆ, ಒಂದು ದೇವಸ್ಥಾನ. ಒಂದು ಸಲ ಬಹುದೊಡ್ಡ ಸೈನ್ಯ ಇವರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರುತ್ತೆ. ಆಗ ಆ ನಾಯಕ ಹೇಳ್ತಾನೆ, ನೋಡಿ ಅವರದ್ದು ಬಹಳ ದೊಡ್ಡ ಸೈನ್ಯ, ನಮಗಿಂತ 10 ಪಟ್ಟು ದೊಡ್ಡದಿದೆ. ಆದರೆ ಯುದ್ಧ ಮಾಡಲೇಬೇಕು, ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಈ ಯುದ್ಧದಲ್ಲಿ ಸೋಲ್ತೀವೋ ಗೆಲ್ತೀವೋ ಅದು ಬೇರೆ ವಿಚಾರ, ಆದರೆ ಯುದ್ಧವಂತೂ ಮಾಡಲೇಬೇಕು. ಹಾಗಾಗಿ ಯುದ್ಧವನ್ನು ಮಾಡೋಣ, ಯುದ್ಧವನ್ನು ಮಾಡೋಕ್ಕೆ ಅನುಮತಿಯನ್ನು ಬೇಡೋಣ, ಹಾಗೂ ವಿಜಯವನ್ನು ಬೇಡೋಣ, ಬನ್ನಿ ದೇವರ ಹತ್ರ ಅಂತ ಹೇಳಿ ಆ ಪುಟ್ಟ ಸೈನ್ಯವನ್ನು ಕರ್ಕೊಂಡು ಹೋಗಿ ದೇವಸ್ಥಾನದ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಎಲ್ಲ ಸಲ್ಲಿಸಿ ಕೊನೆಗೆ ಒಂದು ನಾಣ್ಯ ತೆಗಿತಾರೆ. ಆ ನಾಣ್ಯ ತೆಗೆದು ಹೇಳ್ತಾನೆ, ನೋಡಿ ದೇವರನ್ನು ನಿಮ್ಮ ಮುಂದೆ ಕೇಳ್ತಾ ಇದ್ದೇನೆ ನಾನು. ನಮಗೆ ವಿಜಯ ದೊರೆಯುವುದಾದರೆ ಹೆಡ್, ತಲೆ, ಅದು ಕಂಡು ಬರಲಿ. ಅಕಸ್ಮಾತ್ ಸೋಲ್ತೇವೆ ಅಂದರೆ ಟೇಲ್, ಹಿಂಭಾಗ, ಅದು ಕಾಣಲಿ, ತೊಂದರೆ ಇಲ್ಲ. ಈಗ ನಾಣ್ಯವನ್ನು ಚಿಮ್ಮುತ್ತೇನೆ, ನಾವೆಲ್ಲರೂ ಒಂದೇ ಮನಸ್ಸಿಂದ ನಮಗೆ ವಿಜಯ ದೊರೆಯಲಿ ಅಂತ ಭಾವಿಸೋಣ ಅಂತ ಹೇಳಿ ನಾಣ್ಯವನ್ನು ಚಿಮ್ತಾನೆ. ನಾಣ್ಯ ಮೇಲಕ್ಕೆ ಹೋಗಿ ಕೆಳಕ್ಕೆ ಬಂದು ಬೀಳುತ್ತೆ. ಬಂದು ನೋಡುವಂಥ ಒಬ್ಬ ಸೈನಿಕನನ್ನು ಕರೀತಾನೆ. ಆ ಸೈನಿಕ ಬಂದು ನೋಡಿ, ಓ ಹೆಡ್ ಬಿದ್ದಿದೆ, ಹೆಡ್ ಬಿದ್ದಿದೆ ಅಂತ ಹೇಳ್ತಾನೆ. ಆ ನಾಣ್ಯವನ್ನು ತೆಗೆದು ಜೇಬಿಗೆ ಹಾಕ್ಕೊಂಡು ಹೇಳ್ತಾನೆ ಆ ದಂಡನಾಯಕ, ದೇವರ ಅಪ್ಪಣೆ, ಅನುಮತಿ ಸಿಕ್ಕಿದೆ ನಮಗೆ, ವಿಜಯ ನಮಗೆ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಮನಸ್ಸಲ್ಲಿ ಯಾವುದೇ ಅನುಮಾನ ಇಟ್ಕೋಬೇಡಿ, ವೀರಾವೇಶದಿಂದ ಹೋರಾಡಿ. ಗೆದ್ದರೆ ಗೆಲುವು, ಬದುಕಿದರೆ ಗೆಲುವು, ಸತ್ತರೆ ಸ್ವರ್ಗ. ಹಾಗಾಗಿ ಎಲ್ಲರೂ ಒಂದೇ ಮನಸ್ಸಿಂದ ಹೋರಾಡೋಣ, ಬನ್ನಿ ಅಂತ ಹೇಳಿ ಆ ಪುಟ್ಟ ಸೈನ್ಯವನ್ನು ಕಡ್ಕೊಂಡು ಬಿರುಗಾಳಿಯ ಹಾಗೆ ನುಗ್ತಾನೆ ಆ ದೊಡ್ಡ ಸೈನ್ಯದ ಮೇಲೆ. ಆ ಪುಟ್ಟ ಸೈನ್ಯಕ್ಕೆ ದೇವರ ಅಪ್ಪಣೆಯ ಮೇಲೆ, ಅನುಮತಿಯ ಮೇಲೆ, ಆಶೀರ್ವಾದದ ಮೇಲೆ ನಂಬಿಕೆ ಇರುತ್ತೆ. ಗೆಲುವು ನಮ್ಮದೇ ಅಂತ ಹೇಳಿದ್ದಾರೆ, ಹಾಗಾಗಿ ಗೆಲುವನ್ನು ಪಡೆಯಲೇಬೇಕು ಅಂತ ಹೇಳಿ ಅಷ್ಟು ವೀರಾವೇಶದಿಂದ ಹೋರಾಡಿ ಆ ದೊಡ್ಡ ಸೈನ್ಯ ಚೆಲ್ಲಾಪಿಲ್ಲಿ ಆಗುವ ಹಾಗೆ ಮಾಡ್ತಾರೆ. ಹೆಚ್ಚು ನಷ್ಟವೇನೂ ಆಗಿರೋಲ್ಲ ಇವರ ಕಡೆಗೆ, ವಿಜಯ ಸಿಕ್ಕಿರುತ್ತೆ. ಆಗ ಆ ದಂಡನಾಯಕ ತನ್ನ ಜೇಬಿಂದ ಆ ನಾಣ್ಯವನ್ನು ತಗೊಂಡು ನೋಡ್ತಾನೆ, ಹಿಂದೆ ಮುಂದೆ ತಿರುಗಿಸ್ತಾ. ಎರಡೂ ಕಡೆ ಇದ್ದದ್ದೇ ಹೆಡ್ಡು ಆ ನಾಣ್ಯದಲ್ಲಿ, ಟೇಲ್ ಇಲ್ಲವೇ ಇಲ್ಲ ನಾಣ್ಯದಲ್ಲಿ. ಆದರೆ ಆತ ತುಂಬಿದಂಥ ವಿಶ್ವಾಸ,
ಸೈನಿಕರಿಗೆ ದೇವರ ಮೇಲೆ ಇದ್ದ ನಂಬಿಕೆ ದೊಡ್ಡ ಪವಾಡವನ್ನೇ ಸೃಷ್ಟಿ ಮಾಡುತ್ತೆ. ಅಲ್ಲಿ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಸೈನ್ಯವನ್ನು ಸೋಲಿಸ್ತೇವೆ ಅಂತ. ಸೋಲಿಸ್ತಾರೆ. ಹಾಗಾಗಿ ಮನಸ್ಸೇ ಮಹದೇವ ಅನ್ನೋ ಮಾತಲ್ಲಿ ಅರ್ಥ ಇದೆ. ಹಾಗಾಗಿ ಮನಸ್ಸು ಮಾಡಬೇಕು, ಪ್ರಾಮಾಣಿಕವಾಗಿ ನಡ್ಕೋಬೇಕು, ಯಶಸ್ಸನ್ನು ಗಳಿಸಬೇಕು. ದೇವರು ಇರ್ತಾನೆ ನಮ್ಮ ಬೆಂಬಲಕ್ಕೆ ಅಂತ ಒಂದು ನಂಬಿಕೆ ಇರಬೇಕು. ನಮ್ಮ ಥಾಮಸ್ ಆಲ್ವಾ ಎಡಿಸನ್ ಹೇಳಿದ ಹಾಗೆ 99% ಪರ್ಸ್ಪಿರೇಷನ್, 1% ಇನ್ಸ್ಪಿರೇಷನ್. 99% ನಮ್ಮ ಪ್ರಯತ್ನ, 1% ದೈವ ಸಹಾಯ. ಈ ನಂಬಿಕೆ ಇಟ್ಕೊಂಡು ಮುಂದುವರಿಯಿತು ಅಂದರೆ ಅಸಾಧ್ಯ ಅನ್ನೋದು ಮನುಷ್ಯನಿಗೆ ಇಲ್ಲವೇ ಇಲ್ಲ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ ಎಚ್ ರವಿಕುಮಾರ, ಸಹಶಿಕ್ಷಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ನಾಗಮಂಗಲ ಪ್ರೌಢಶಾಲಾ ವಿಭಾಗ, ಮಂಡ್ಯ ಜಿಲ್ಲೆ. ರವಿಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು JL ಸಾವಿತ್ರಮ್ಮ ಎಂದು. ನಾನು ಶಿಕ್ಷಕಿಯಾಗಿ ನಿವೃತ್ತಿಯಾಗಿರ್ತೇನೆ. ನಾನು ತಟ್ಟಂತೆ ಅನ್ನೋ ಕಾರ್ಯಕ್ರಮ ನೋಡುವುದು, ಪದಬಂಧ ಬಿಡಿಸುವುದು, ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವುದು ನನ್ನ ಹವ್ಯಾಸ. ಸಾವಿತ್ರಮ್ಮ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನನ್ನ ಹೆಸರು NT ದೇವರಾಜು ಅಂತ. ಮಂಡ್ಯ ಜಿಲ್ಲೆ ನಾಗ್ತಿಳಿ ಗ್ರಾಮದಿಂದ ಬಂದಿದ್ದೀನಿ. ಅಂಚೆ ಇಲಾಖೆಯಲ್ಲಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಕೆಲಸ ಮಾಡ್ತಾಯಿದ್ದೀನಿ. ದೇವರಾಜು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಜಿನದತ್ತರ ಕಾವ್ಯದಲ್ಲಿ ನಿಸರ್ಗ ಈ ಪುಸ್ತಕವನ್ನು ಸಂಪಾದಿಸಿದ್ದಾರೆ ಡಾಕ್ಟರ್ MGR ಅರಸ್. ಪ್ರಶ್ನೆ, ಮೊದಲ ಪ್ರಶ್ನೆ ಈಗ ಬಂತು. ಭೂಮಿಯನ್ನು ಸಮೀಪಿಸುತ್ತಿರುವ 31 ಬಾರ್ ಅಟ್ಲಾಸ್ ಏನಿದು? ಆಯ್ಕೆಗಳನ್ನು ನೋಡೋಣ. ಅನ್ಯಗ್ರಹ ವಾಹನ, ಕ್ಷುದ್ರಗ್ರಹ, ಹೊಸ ಗ್ರಹ, ಧೂಮಕೇತು. ಮೊದಲಿಗೆ ಬಜರುತ್ತಿದ್ದಾರೆ ಸಾವಿತ್ರಮ್ಮ, ಆನಂತರ ರವಿಕುಮಾರ್. ಒಂದನೇದು ಅನ್ಯಗ್ರಹ. ಅನ್ಯಗ್ರಹ ವಾಹನ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 2 ಹೇಳಿ ರವಿಕುಮಾರ್. ಕ್ಷುದ್ರಗ್ರಹ. ಆಯ್ಕೆ 2 ಕ್ಷುದ್ರಗ್ರಹ. ಕ್ಷುದ್ರಗ್ರಹ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಧೂಮಕೇತು ಆಗಿತ್ತು. ನಮ್ಮ ಸೌರಮಂಡಲಕ್ಕೆ ಸಂಬಂಧಪಟ್ಟ ಹಾಗೆ ಆಳ ಆಕಾಶದಿಂದ, ಡೀಪ್ ಸ್ಪೇಸಿಂದ ಬರ್ತಾ ಇದೆಯಂತೆ ಈ ಒಂದು ಹೊಸ ಆಕಾಶಕಾಯ. ಇದು ಸುಮಾರು 5.5 ಕಿಲೋಮೀಟರಷ್ಟು ಅಗಲ ಇದೆಯಂತೆ ಈ ಒಂದು ಆಕಾಶಕಾಯ. ಇದು ಸದ್ಯಕ್ಕೆ ಧೂಮಕೇತುವಿನ ಎಲ್ಲ ಲಕ್ಷಣಗಳನ್ನು ನಮಗೆ ತೋರಿಸ್ತಾ ಇದೆ. ಇದು ಭೂಮಿಗೆ ಬಂದು ಅಪ್ಪಳಿಸಬಹುದಾ ಅನ್ನೋ ಒಂದು ಭೀತಿಯಂತೂ ಇದ್ದೇ ಇದೆ. ಆದರೆ ವಿಜ್ಞಾನಿಗಳು ಹೇಳ್ತಾರೆ ಇದು ಭೂಮಿಯ ಹತ್ತಿರಕ್ಕೆ ಬರೋಲ್ಲ, ಮಂಗಳನ ಹತ್ತಿರಕ್ಕೆ ಬಂದು ಮಂಗಳನ ವಲಯವನ್ನು ಪ್ರವೇಶ ಮಾಡಿ ಅಲ್ಲಿಂದ ಹಾಗೆ ಸೂರ್ಯನ ಕಡೆಗೆ ಹೊರಟು ಹೋಗುತ್ತೆ. ಏನು ಹೆದರ್ಕೋಬೇಕಾಗಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಸುಧಾ ಅಡುಕಳ ಬರೆದ ಬಕುಲದ ಬಾಗಿಲಿನಿಂದ. ಇಲ್ಲಿ ಪಿಸು ಮಾತುಗಳಿವೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪ್ರಶ್ನೆ, ರೂಮಿ ದರ್ವಾಜ ಯಾವ ನಗರದಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಬುಲಂದ್ ಶಹರ್, ಭೋಪಾಲ್, ಲಕ್ನೋ, ಮುರ್ಷಿದಾಬಾದ್. ಮೊದಲಿಗೆ ರವಿಕುಮಾರ್. ಬುಲಂದ್ ಶಹರ್. ಆಯ್ಕೆ 1 ಹೇಳಿ ಸಾವಿತ್ರಮ್ಮ. 2 ಭೋಪಾಲ್. 2 ಭೋಪಾಲ್. ಬುಲಂದ್ ಶಹರ್, ಭೋಪಾಲ್ 2 ಉತ್ತರ ಆಯ್ಕೆ ಮಾಡ್ಕೊಂಡಿದ್ದೀರಿ. ಸರಿಯಾದ ಉತ್ತರ ಯಾವುದು ನೋಡೋಣ. ಲಕ್ನೋ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನವಾಬ್ ಅಸಫುದ್ದೌಲಾ ಅನ್ನೋನು 1784ರಲ್ಲಿ ಈ ಒಂದು ದರ್ವಾಜ, ಬೃಹತ್ತಾದ ಬಾಗಿಲನ್ನು ಈತ ಕಟ್ಟಿಸ್ತಾನೆ.
ಅವಧಿ ಇಂಡೋ ಇಸ್ಲಾಮಿಕ್ ಅಂತ ಕರೀತಾರೆ. ಈ ವಾಸ್ತುಶಿಲ್ಪ ಇದೆಯಲ್ಲ, ಇದರ ನಮೂನೆ ಏನಂದರೆ ಅವಧಿ ದೇಶದ ಒಂದು ಶಿಲ್ಪಕಲೆ ಏನಿದೆ, ಭಾರತೀಯ ಶಿಲ್ಪಕಲೆ ಏನಿದೆ, ಇಸ್ಲಾಮಿಕ್ ಶಿಲ್ಪಕಲೆ ಏನಿದೆ, ಈ ಮೂರರ ಸಂಯೋಗದಿಂದ ಈ ಹೊಸ ಕಲೆಯನ್ನು ರೂಪಿಸಿದ್ದಾರಂತೆ. ಬಹಳ ಬಹಳ ಸುಂದರವಾದಂಥ ಒಂದು ಬಾಗಿಲಿದು. ಯಾಕೆ ಬರೀ ಬಾಗಿಲು ಮಾತ್ರ ಕಟ್ಟಿಸಿದ್ದಾನೆ, ಬಾಗಿಲು ಕಟ್ಟು ಮಾತ್ರ ಇದೆ, ಬಾಗಿಲು ಮಾತ್ರ ಇಲ್ಲವೇ ಇಲ್ಲ, ಯಾರು ಬೇಕಾದರೂ ಓಡಾಡ್ಬೋದು. ಯಾಕೆ ಅನ್ನೋ ಪ್ರಶ್ನೆ ಬಂದಾಗ ಈ 1784 ಆಸುಪಾಸಲ್ಲಿ ವಿಪರೀತ ಬರಗಾಲ ಕಾಣಿಸ್ಕೊಳ್ಳುತ್ತಂತೆ ಆ ಊರಲ್ಲಿ, ಲಕ್ನೋ ಪ್ರದೇಶದಲ್ಲಿ. ಸುಮ್ಮನೆ ನೀವು ಊಟ ಕೊಡ್ತಾಯಿದ್ದರೆ, ಹಣ ಕೊಡ್ತಾಯಿದ್ರೆ ಎಷ್ಟು ದಿನ ಅಂತ ತಾನೇ ಆಗುತ್ತೆ. ಹಾಗಾಗಿ ಜನರಿಂದ ಕೆಲಸ ಮಾಡಿಸ್ಕೊಂಡು ಊಟವನ್ನು ಕೊಡೋಣ ಅವರಿಗೆ. ಹಾಗಾಗಿ ಅವ್ರಿಗೂ ಸಹ ಸಂಕೋಚ ಇರಲ್ಲ, ಕೆಲಸ ಮಾಡಿದ್ದೀವಿ, ಊಟ ಮಾಡ್ತಿದ್ದೀವಿ ಅನ್ನೋ ತೃಪ್ತಿ ಇರುತ್ತೆ ಅಂತ ಹೇಳಿ ಆ ಬರಗಾಲದಲ್ಲಿ ನಿರ್ಮಿಸ್ತಾರಂತೆ ಆ ಕಮಾನನ್ನು. ಆ ಸಂದರ್ಭದಲ್ಲಿ ಅವರಿಗೆ ಹೊಟ್ಟೆ ತುಂಬ ಊಟವನ್ನು ಈ ಸುಲ್ತಾನ ನೀಡ್ದ ಅನ್ನೋದು ಈ ಒಂದು ರೂಮಿ ದರ್ವಾಜ ಹಿಂದೆ ಇರತಕ್ಕಂಥ ಕಥೆ. ಅಬ್ರಕಡಬ್ರ ಡಾಕ್ಟರ್ ಮಿರ್ಜಾ ಬಶೀರ್ ಬರೆದ ಕಥಾ ಸಂಕಲನ ನಮ್ಮ ಪ್ರಶ್ನೆ. ಇವುಗಳಲ್ಲಿ ಯಾವ ಲಿಪಿಯನ್ನು ಬಲದಿಂದ ಎಡಕ್ಕೆ ಬರೆಯುತ್ತಿದ್ದರು? ಆಯ್ಕೆಗಳನ್ನು ನೋಡೋಣ. ನಂದನಾಗರಿ, ಖರೋಷ್ಠಿ, ಶಾರದಾ, ಬ್ರಾಹ್ಮಿ. ಮೊದಲಿಗೆ ಬರೆಯುತ್ತಿದ್ದಾರೆ ದೇವರಾಜು, ಆನಂತರ ಸಾವಿತ್ರಮ್ಮ. 4 ಬ್ರಾಹ್ಮಿ. ಬ್ರಾಹ್ಮಿ ಆಯ್ಕೆ 4. ಸಾವಿತ್ರಮ್ಮ ಎರಡನೇದು ಖರೋಷ್ಠಿ. ಎರಡನೇದು ಖರೋಷ್ಠಿ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಖರೋಷ್ಠಿ ಉತ್ತರ ಸರಿಯಾಗಿದೆ. ಅಬ್ರಕಡಬ್ರ ಈ ಒಂದು ಪುಸ್ತಕವನ್ನು ಸಾವಿತ್ರಮ್ಮ ಅವರಿಗೆ ಕೊಟ್ಟಿದ್ದೇವೆ. ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಕ್ರಿಸ್ತಶಕ 3ನೇ ಶತಮಾನದ ನಡುವೆ ಇತ್ತು ಈ ಒಂದು ಲಿಪಿ, ಖರೋಷ್ಠಿ ಲಿಪಿ. ಈ ಒಂದು ಲಿಪಿ ಏನಿದೆ ಇದು ಗಾಂಧಾರ ದೇಶಕ್ಕೆ ಸೇರಿದ್ದು, ಅಲ್ಲಿ ಹುಡ್ತು ಅಂತ ಹೇಳ್ತಾರೆ. ಇದಕ್ಕೆ ಸ್ಫೂರ್ತಿಯನ್ನು ಕೊಟ್ಟಿದ್ದು ಅರಮೈಕ್ ಅಂತಕ್ಕಂಥ ಇನ್ನೊಂದು ಲಿಪಿ. ಅದರ ಆಧಾರದ ಮೇಲೆ ಇದು ಬೆಳೆದು ಬಂದದ್ದು. ಅಂದಿನ ಕಾಲದಲ್ಲಿ ಬಳಕೆಯಲ್ಲಿದ್ದಂಥ ಪ್ರಾಕೃತ ಭಾಷೆ, ಅಪರೂಪಕ್ಕೆ ಸಂಸ್ಕೃತ ಭಾಷೆ ಏನಿತ್ತು, ಆ ಭಾಷೆಗಳಿಗೆ ಸಂಬಂಧಪಟ್ಟ ಕೃತಿಗಳು ಈ ಖರೋಷ್ಠಿ ಲಿಪಿಯಲ್ಲಿ ಬರೆದಿದ್ದಾರೆ. ಆದರೆ ನಂತರದ ದಿನಗಳಲ್ಲಿ ಈ ಬ್ರಾಹ್ಮಿ ಲಿಪಿ ಅನ್ನೋದು ಬಹಳ ಬಹಳ ಪ್ರಸಿದ್ಧಿಗೆ ಬರುತ್ತೆ. ಜನ ಹೆಚ್ಚಿಗೆ ಎಡದಿಂದ ಬಲಕ್ಕೆ ಬರೆಯೋದು ಬಹಳ ಸುಲಭ ಅಂತ ಭಾವಿಸ್ತಾರೆ. ಹಾಗಾಗಿ ಬ್ರಾಹ್ಮಿ ಪ್ರವರ್ಧಮಾನಕ್ಕೆ ಬರುತ್ತೆ. ನಮ್ಮ ಕನ್ನಡವೂ ಸಹ ಬ್ರಾಹ್ಮಿ ಲಿಪಿಯಿಂದಲೇ ರೂಪುಗೊಂಡಿದೆ. ಅನೇಕ ಭಾಷೆಗಳು ಬ್ರಾಹ್ಮಿಯಿಂದ ರೂಪುಗೊಂಡಿದೆ. ಹಾಗಾಗಿ ಖರೋಷ್ಠಿ ಹಿಂದಕ್ಕೆ ಬಿದ್ದು ಈ ಬ್ರಾಹ್ಮಿ ಲಿಪಿ ಅನ್ನೋದು ಅತ್ಯಂತ ಜನಪ್ರಿಯತೆಯನ್ನು ಗಳಿಸ್ತು. ಮುಂದಿನ ಪುಸ್ತಕ ಕುಮಾರ ಛಲವಾದಿ ಬರೆದಂಥ ನಿಲುವುಗನ್ನಡಿ, ಕಣ್ಣೊಳಗಿನ ಹಲವು ರೂಪುಗಳು ಅಂತ ಹೇಳ್ತಾರೆ. ಪ್ರಶ್ನೆ: ಮುಂಬೈ ನಗರವು ಯಾವ ದ್ವೀಪದ ಮೇಲೆ ಇದೆ? ಆಯ್ಕೆಗಳನ್ನು ನೋಡೋಣ. ಸಾಲ್ಸೆಟ್ಟಿ, ಪರೇಲ್, ಕೊಲಾಬಾ, ಮಜ್ಗಾಂವ್. ಮೊದಲಿಗೆ ಸಾವಿತ್ರಮ್ಮ, ಆನಂತರ ರವಿಕುಮಾರ್. ಮೂರನೇದು ಕೊಲಾಬಾ. ಕೊಲಾಬಾ ಅಂತ ಹೇಳ್ತಾ ಇದ್ದಾರೆ ರವಿಕುಮಾರ್. ಸಾಲ್ಸೆಟ್ಟಿ. ಸಾಲ್ಸೆಟ್ಟಿ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 1. ಉತ್ತರವನ್ನು ನೋಡೋಣ. ಸಾಲ್ಸೆಟ್ಟಿ ಉತ್ತರ ಸರಿಯಾಗಿದೆ. ನಿಲುವುಗನ್ನಡಿ ಈ ಕವನ ಸಂಕಲನ ರವಿಕುಮಾರ್ ಅವರಿಗೆ ಕೊಟ್ಟಿದ್ದೇವೆ. ಮಹಾರಾಷ್ಟ್ರಕ್ಕೆ ಸೇರಿದ್ದ ಅರಬ್ಬಿ ಸಮುದ್ರದಲ್ಲಿ ಇರ್ತಕ್ಕಂಥ ದ್ವೀಪ ಸಾಲ್ಸೆಟ್ಟಿ ಅನ್ನೋದು. ಇದರಲ್ಲಿ ಮುಂಬೈ ಮಹಾನಗರ ಇದೆ, ಜೊತೆಗೆ ಥಾಣೆ ಅಂತ ನಾವೇನು ಕರಿತೇವೆ ಆ ಪ್ರದೇಶವೂ ಸಹ ಇದೇ ದ್ವೀಪದಲ್ಲಿ ಇದೆ. ವಾಸ್ತವದಲ್ಲಿ ಸಾಲ್ಸೆಟ್ಟಿ ಅನ್ನೋದು ಒಂದು ಅಪಭ್ರಂಶ ಶಬ್ದ. ಅದು ಮೂಲ ಶಬ್ದ ಅದರದ್ದು ಸಾಷ್ಟಿ ಅಂತ. ಮರಾಠಿ ಭಾಷೆಯಲ್ಲಿ ಸಾಷ್ಟಿ ಅಂತ ಕರೀತು ಅಂತ ಹೇಳ್ತಂದರೆ 66 ಸಂಖ್ಯೆ 66 ಇದೆಯಲ್ಲ, ಅದಕ್ಕೆ ಸಾಷ್ಟಿ ಅಂತ ಹೇಳ್ತಾರಂತೆ. ಯಾಕೆ ಈ ದ್ವೀಪವನ್ನು ಸಾಷ್ಟಿ ಅಂತ ಕರೀತಾ ಇದ್ದರು ಅಂದರೆ, ಈ ದ್ವೀಪದಲ್ಲಿ 66 ಕುಟುಂಬಗಳು ವಾಸ ಮಾಡ್ತಾ ಇದ್ವಂತೆ ಆಗ ಮೂಲತಃ. ಹಾಗಾಗಿ ಈ ದ್ವೀಪವನ್ನು ಸಾಷ್ಟಿ ಅಂತ ಕರೀತಾ ಇದ್ದರು.
ಆದರೆ ಪೋರ್ಚುಗೀಸರು ಬಂದ ಮೇಲೆ ಅವರ ಬಾಯಲ್ಲಿ ಸಿಗಾಕೊಂಡು ಈ ಶಬ್ದ ಸಾಲ್ಸೆಟ್ಟಿ ಅಂತ ಆಗಿದೆ. ಕೊನೆಗೆ ಈ ದ್ವೀಪವನ್ನು ಉಳಿದ 6 ದ್ವೀಪಗಳನ್ನು ಈ ಪೋರ್ಚುಗೀಸರು ವರದಕ್ಷಿಣೆಯಾಗಿ ಕೊಡ್ತಾರೆ ಒಬ್ಬ ಬ್ರಿಟಿಷ್ ರಾಜಕುಮಾರನಿಗೆ. ಆಮೇಲೆ ಸ್ವಾತಂತ್ರ್ಯ ನಮಗೆ ಸಿಗುತ್ತೆ. ಸಿಕ್ಕಿದ ಮೇಲೆ ಈ ದ್ವೀಪಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಮುಂಬೈ ನಗರವನ್ನು ಉಳಿದದ್ದನ್ನೆಲ್ಲ ನಾವು ನಿರ್ಮಿಸ್ಕೊಂಡಿದ್ದೇವೆ. ಇದು ಜಗತ್ತಿನ ಅತ್ಯಂತ ದಟ್ಟ ಜನಭರಿತ ಪ್ರದೇಶಗಳಲ್ಲಿ ಇದು ಸಹ ಒಂದಾಗಿದೆ. ದೆಹಲಿ ತಲ್ಲಣಗಳು ಎನ್ನುವ ಪುಸ್ತಕ ದರ್ಶನ್ ಬಲ್ಲೇಶ್ವರ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ, ಬಿಟ್ಟ ಅಕ್ಷರಗಳನ್ನು ತುಂಬಿ. ದಿ, ಸಾ, ಗೆ, ಅ, ಯಾ. ಧೀರ ಸಾಧನೆಗೆ 10 ಅಕ್ಷರ ಬೇಕಮ್ಮ ಉತ್ತರದಲ್ಲಿ. ಹೇಳಿ. ಧೀರ ಸಾಧನೆಗೆ ಆಚಾರ್ಯರು. ಹಾಂ, ರವಿಕುಮಾರ್ ಹಾಗೂ ದೇವರಾಜ್. ಹೊಳಿತಾ ಇಲ್ವಾ? ಉತ್ತರವನ್ನು ನೋಡೋಣ. ದಿನ ಸಾಯೋರಿಗೆ ಅಳೋರ್ಯಾರು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮೈಸೂರು ನಲ್ಲಿಗೆ ಒಟ್ಟು 9 ಮುತ್ತು ಅಂತ ಹೇಳ್ತಾರೆ ಚ ಸು ಸತ್ಯ ಅವರು. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 51 ಕೂಡು 33, 77 ಕಳೆ 28, 12 ಗುಣಿಸು 15, 150 ಭಾಗಿಸು 5. ಬಜರ್ ಒತ್ತಿದ್ದಾರೆ ರವಿಕುಮಾರ್. ಅಂತಿಮ ಉತ್ತರ 240. ಎಲ್ಲವನ್ನೂ ಕೂಡಿದ್ದೀರಿ ಅಲ್ವಾ? ಹಾಂ ಸರ್. ಎಲ್ಲವನ್ನೂ ಕೂಡಿ 240 ಬಂದಿದೆಯಾ? ಹೌದು ಸರ್. ಹಾಂ, ಹೇಳಿ ದೇವರಾಜು. 343. 343 3 4 3. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 84, 49, 180, 30 ಎಲ್ಲವನ್ನು ಕೂಡಿದ್ರೆ 3 4 3 ಬಂದಿದೆ. ಈ ಉತ್ತರವನ್ನು ದೇವರಾಜು ಕೊಟ್ಟಿದ್ದಾರೆ. ಮೈಸೂರು ನಲ್ಲಿಗೆ ಒಟ್ಟು 9 ಮುತ್ತು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಈಗ ಕೊಡಲಿದ್ದೇವೆ ಮಿಕ್ಕ ಬಣ್ಣದ ಹಕ್ಕಿ ಎನ್ನುವ ಪುಸ್ತಕ. ಕುಮಾರಿ ಸೋನಿಯಾ ಎಸ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಮಹಾಬೀರ್ ನಾಯಕ್, ಪಂಡಿರಾಮ್ ಮಾಂಡವಿ, ರಾಣೇಂದ್ರ ಭಾನು ಮಜುಮ್ದಾರ್. ಹೇಳಿ ದೇವರಾಜು. ರಾಣೇಂದ್ರ ಭಾನು ಮಜುಮ್ದಾರ್ ಆಯ್ಕೆ 3. ಆಯ್ಕೆ 3. ಸಾವಿತ್ರಮ್ಮ ಎರಡನೇದು ಪಂಡಿರಾಮ್ ಮಾಂಡವಿ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 4 ರಾಮ್ ದರಶ್ ಮಿಶ್ರಾ ಆಗಿತ್ತು. ಸರಿಯಾದ ಉತ್ತರ ಈಗ ಬಂತು. ಪಂಡಿರಾಮ್ ಮಾಂಡವಿ ಸರಿಯಾದ ಉತ್ತರ ಆಗಿತ್ತು. ಮಿಕ್ಕ ಬಣ್ಣದ ಹಕ್ಕಿ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಪಂಡಿರಾಮ್ ಮಾಂಡವಿ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಛತ್ತೀಸ್ಗಢ ರಾಜ್ಯಕ್ಕೆ ಸೇರಿದವರು. ಅಲ್ಲಿ ಬಸ್ತರ್ ಅಂತ ಒಂದು ಪ್ರದೇಶ ಉಂಟು. ಆ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಗುಂಡು ಮುರಿಯ ಬುಡಕಟ್ಟಿಗೆ ಸೇರಿದವರು ಇವರು. ಮರಗೆಲಸ ಮಾಡೋದರಲ್ಲಿ ನಿಷ್ಣಾತರು. ಮುತ್ತಾತ ತಾತ ಅಪ್ಪನಿಂದ ಇವರಿಗೆ ಈ ಮರಗೆಲಸದ ಕಲೆ ವಂಶಪಾರಂಪರ್ಯವಾಗಿ ಬಂದಿದೆ. ಅದರಲ್ಲೂ ಬಿದಿರಿನಿಂದ ಕೊಳಲನ್ನು ಮಾಡುವಂಥ ಕಲೆ ಇವರಿಗೆ ಸಿದ್ಧಿಸಿದ ಹಾಗೆ ಇನ್ಯಾರಿಗೂ ಸಿದ್ಧಿಸಿಲ್ಲ. ಹಾಗಾಗಿ ಕೊಳಲನ್ನು ನಿರ್ಮಿಸುವ ಅದ್ಭುತ ಕಸುಬುದಾರರಾಗಿ ಇವರು ಪ್ರಸಿದ್ಧರಾಗಿರೋ ಕಾರಣ ಸುಮಾರು 5 ದಶಕಗಳಿಂದ
ಅದರಲ್ಲೂ ಒಂದು ಸುಳೂರು ಅಂತಕ್ಕಂಥ ಒಂದು ನಮೂನೆಯ ಕೊಳಲಂತೆ ಈ ಕೊಳಲನ್ನು ಸಿದ್ಧಪಡಿಸೋದರಲ್ಲಿ ಇವರು ಬಹಳ ಬಹಳ ನಿಷ್ಣಾತರು. ಹಾಗಾಗಿ ಅವರಿಗೆ ಪದ್ಮಶ್ರೀ ಗೌರವ ಈ ವರ್ಷ ಸಂದಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಗಂಗಾವತಿ ಪ್ರಾಣೇಶ್ ಬರೆದ ನಕ್ಕಾವ ಗೆದ್ದಾವ ಎನ್ನುವ ಪುಸ್ತಕ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ನ, ಅ, ಕ, ಗೆ, ರೆ, ಜಿ, ಸಿ, ಮ. ಬಜರ್ ಮೊದಲಿಗೆ ರವಿಕುಮಾರ್, ಆನಂತರ ದೇವರಾಜ್. ಅರೆಕಾಸಿನ ಮಜ್ಜಿಗೆ. ಅರೆಕಾಸಿನ ಮಜ್ಜಿಗೆ ಅಂತಿದ್ದಾರೆ. ದೇವರಾಜ್ ಅವರೇ ಹೌದಾ? ಅರೆಕಾಸಿನ ಉತ್ತರವನ್ನು ನೋಡೋಣ. ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಉತ್ತರ ಸರಿಯಾಗಿದೆ. ನಕ್ಕಾವ ಗೆದ್ದಾವ ಈ ಒಂದು ಪುಸ್ತಕವನ್ನು ರವಿಕುಮಾರ್ ಅವರಿಗೆ ಕೊಟ್ಟಿದ್ದೇವೆ. 3 ಪುಸ್ತಕವನ್ನು ಕೊಡೋಕೆ ಈಗ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. 2ನೆಯ ಆಶ್ರಮ ಜಟಿಲವಾದದ್ದು ಆಸರೆ. ಬಜರ್ ಆಗಲೇ ಒತ್ತಿದ್ದಾರೆ ರವಿಕುಮಾರ್ ಅವರು. ದಯವಿಟ್ಟು ಉತ್ತರವನ್ನು ಕೊಡಬಹುದು. 1 ಉತ್ತರ. 2ನೆಯ ಆಶ್ರಮ ವಾನಪ್ರಸ್ಥ. ವಾನಪ್ರಸ್ಥ ಅಂದರೆ 4 ಆಗುತ್ತೆ. ಸಾವಿತ್ರಮ್ಮ ಅವ್ರನ್ನ ಕೇಳಲ್ಲ? ಅನಾಥಾಶ್ರಮ. ಅನಾಥಾಶ್ರಮ. ಅನಾಥಾಶ್ರಮ ತಾವೂ ಪ್ರಯತ್ನಿಸಬಹುದು ದೇವರಾಜು ಅವರೇ. 2ನೆಯ ಆಶ್ರಮ. ಮೊದಲನೇ ಶಬ್ದ ನಾ ಕೊಡ್ತೇನೆ. 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. 1 ಉತ್ತರ. ಗೃಹಸ್ಥಾಶ್ರಮ ಅಲ್ವಾ 2ನೇ ಆಶ್ರಮ? ಹಾಂ, 2ನೇದಕ್ಕೆ ಉತ್ತರ ಕೊಡ್ತೀರಾ ರವಿಕುಮಾರ್? ಜಟಿಲವಾದದ್ದು ಅಲ್ಲ. ಬಜರ್ ಒತ್ತಿದ್ದೀರಿ, ಒತ್ತಿದ ಮೇಲೆ ಉತ್ತರ ಕೊಡಲೇಬೇಕು. ಸಾವಿತ್ರಮ್ಮ ಮತ್ತು ದೇವರಾಜ್ ಏನಾದರೂ ಹೊಳೆದರೆ ತಾವು ಸಹ ಬಜರ್ ಒತ್ತಬಹುದು. ಉತ್ತರವನ್ನು ನೋಡೋಣ. ಗಹನ ಜಟಿಲವಾದದ್ದು. ಗಹನ. 3 ಉತ್ತರ. ಆಸರೆ. ಹೇಳಿ ದೇವರಾಜು. ಆಶ್ರಯ. ದೇವರಾಜು ನೀವು ಬಜರೇ ಒತ್ತಿಲ್ಲ. ಆಶ್ರಯ. ಆಶ್ರಯ ಉತ್ತರವನ್ನು ನೋಡೋಣ. ಆಶ್ರಯ ಉತ್ತರ ಸರಿಯಾಗಿದೆ. ದೇವರಾಜು ಅವರು ಸಾವಿತ್ರಮ್ಮ ಕೊಟ್ಟಂಥ ಉತ್ತರವನ್ನೇ ಕಾಪಿ ಹೊಡೆದರ ಸ್ವತಂತ್ರವಾಗಿ ಉತ್ತರ ನನಗೆ ಗೊತ್ತಿಲ್ಲ. ಇಲ್ಲ, ಅವರೇ ಫಸ್ಟ್. ಅದು ದೇವರಾಜು ಒಬ್ಬರಿಗೆ ಗೊತ್ತಿರೋದು. ಆದರೆ ತಾವು ಉತ್ತರ ಕೊಟ್ಟರೆ ಬಜರ್ ಒತ್ತಿಲ್ಲ. ಬಜರ್ ಒತ್ತಬೇಕಮ್ಮ ಯಾವಾಗಲೂ. ಆಯಿತು ಸರ್. ವೇಷ ಎನ್ನುವ ಕಥಾ ಸಂಕಲನ ದೇವರಾಜು ಅವರಿಗೆ ಕೊಡ್ತಾ ಇದ್ದೇವೆ. ಈಗ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಬರ್ತಾ ಇದೆ ರವಿಕುಮಾರ್ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಹದ್ದಿನ ಕಣ್ಣು ಎಂಬ ನುಡಿಗಟ್ಟಿನ ಅರ್ಥವೇನು? ತೀಕ್ಷ್ಣ ಕಣ್ಣು, ಹೊಟ್ಟೆ ಕಿಚ್ಚಿನ ಕಣ್ಣು. ತೀಕ್ಷ್ಣ ಕಣ್ಣು. ಮುಂದಿನ ಪ್ರಶ್ನೆ. ಕುದುರೆ, ಅಶ್ವ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತೇಜಿ, ತೇಜ. ತೇಜಿ. ಮುಂದಿನ ಪ್ರಶ್ನೆ. ಶುಕ್ರಾಚಾರ್ಯರ ಪುತ್ರಿಯ ಹೆಸರೇನು? ದೇವಯಾನಿ, ಶರ್ಮಿಷ್ಠೆ. ದೇವಯಾನಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಡವರನ್ನು ಕಂಡರೆ ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನನ್ನ ಮೈ ತುಂಬ ಸಾವಿರಾರು ತೂತುಗಳು, ಆದರೂ ನಾನು ನೀರನ್ನು ಹಿಡಿದಿಟ್ಟುಕೊಳ್ಳಬಲ್ಲೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಹೇಳಿದ್ದೀರಾ? ಹೇಳಿ ಹೇಳಿ. ಮುಂದಕ್ಕೆ ಹೋಗ್ಬಿಡ್ತದೆ. ಸ್ಪಂಜ್ ಅಂತ ಹೇಳಿದೆ ಸರ್. ಅದು 5ನೇದು ಹೇಳ್ತಾರೆ. ಈಗ ನಾನು ಕೇಳ್ತೀನಿ. ಓಕೆ ಸರ್. ಹೇಳಿ. 5ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಉತ್ತರ ಉಂಟಾ? ಸ್ಪಂಜು. ಸ್ಪಂಜು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಹದ್ದಿನ ಕಣ್ಣು, ತೀಕ್ಷ್ಣ ಕಣ್ಣು. ಉತ್ತರ ಸರಿಯಾಗಿದೆ. 2 ಉತ್ತರ. ತೇಜಿ ಸರಿಯಾಗಿದೆ. 3 ಉತ್ತರ. ದೇವಯಾನಿ ಸರಿಯಾಗಿದೆ. 4 ಉತ್ತರ. ಬಡವರನ್ನು ಕಂಡರೆ ಬಿಲ್ಪತ್ರೇನೋ ಬುಸ್ಸನ್ನುತ್ತೆ. 5ನೇ ಪ್ರಶ್ನೆಗೆ ಉತ್ತರ
ಪಂಜು ಉತ್ತರ ಸರಿಯಾಗಿದೆ. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ತಮಗೆ 4 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಈಗ ಅವಕಾಶ ಸಾವಿತ್ರಮ್ಮ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಭೂಮಿ ತೂಕದ ಮನುಷ್ಯ ಎಂಬ ನುಡಿಗಟ್ಟಿನ ಅರ್ಥವೇನು? ತುಂಬ ಭಾರವಾಗಿರುವ ಮನುಷ್ಯ, ಬಹಳ ತಾಳ್ಮೆ ಇರುವ ಮನುಷ್ಯ. ಬಹಳ ತಾಳ್ಮೆ ಇರುವ ಮನುಷ್ಯ. ಮುಂದಿನ ಪ್ರಶ್ನೆ. ಕೆಂಪು ಬಣ್ಣ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತೊಗರು, ತೊಗರ. ತೊಗರ. ಮುಂದಿನ ಪ್ರಶ್ನೆ. ಮಾಲಿ, ಸುಮಾಲಿ ಮತ್ತು ಮಾಲ್ಯವಂತರ ತಾಯಿ ಯಾರು? ದೇವವತಿ, ದೇವವರ್ಣಿನಿ. ದೇವವತಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬರಗಾಲದಲ್ಲಿ ಈ ಒಗಟನ್ನು ಬಿಡಿಸಿ ಈ ಒಂದು ಸಂಖ್ಯೆಯನ್ನು ಯಾವುದೇ ಸಂಖ್ಯೆಯಿಂದ ಗುಣಿಸಿ ಉತ್ತರವು ಯಾವಾಗಲೂ ಒಂದೇ ಆಗಿರುತ್ತದೆ. ಆ ಸಂಖ್ಯೆ ಯಾವುದು? 0, 0. 0. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ. ಭೂಮಿ ತೂಕದ ಮನುಷ್ಯ, ಬಹಳ ತಾಳ್ಮೆಯ ಮನುಷ್ಯ. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ತೊಗರು ಆಗಿತ್ತು, ತೊಗರ ಅಲ್ಲ. 3ನೇ ಪ್ರಶ್ನೆಗೆ ಉತ್ತರ ದೇವವತಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಬರಗಾಲದಲ್ಲಿ ಅಧಿಕ ಮಾಸ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ 0. ಉತ್ತರ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ರಿ? 5. 3. 3. 3 ಸರಿ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ದೇವರಾಜು ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಎದೆ ಭಾರವಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ದುಃಖವಾಗು, ಆನಂದವಾಗು. ದುಃಖವಾಗು. ಮುಂದಿನ ಪ್ರಶ್ನೆ. ಉದ್ದಟತನ, ದುಷ್ಟತನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತೊಂಡು, ತೊಂಡೆ. ಮುಂದಿನ ಪ್ರಶ್ನೆ. ಕುಬೇರನ ತಂದೆ ತಾಯಿ ಯಾರು? ವಿಶ್ರವಸು, ದೇವವರ್ಣಿನಿ. ವಿಶ್ರವಸು, ದೇವವೀತಿ. ಮೊದಲನೇದು. 4ನೇ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬರುವಾಗ ನರಿ, ಹೋಗುವಾಗ ಹುಲಿ. ಹೋಗುವಾಗ ಹುಲಿ, ಹೋಗುವಾಗ ಹುಲಿ. ಮುಂದಿನ ಈ ಒಗಟನ್ನು ಬಿಡಿಸಿ. ಪ್ರತಿ ರಾತ್ರಿ ನನಗೊಂದು ಕೆಲಸವನ್ನು ಹೇಳುವೆ. ಪ್ರತಿಯೊಂದು ರಾತ್ರಿಯೂ ನನಗೊಂದು ಕೆಲಸವನ್ನು ಹೇಳ್ತೀಯ. ಪ್ರತಿ ಬೆಳಿಗ್ಗೆ ಆ ಕೆಲಸವನ್ನು ನಾನು ಮಾಡ್ತೇನೆ. ಆದರೂ ನೀನು ನನ್ನನ್ನು ಬೈತಾನೇ ಇರ್ತೀಯ. ಯಾರು, ಯಾಕೆ ತಿಳ್ಕೋಬೇಕಾಗಿದೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಎದೆ ಭಾರವಾಗು, ದುಃಖವಾಗು. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ತೊಂಡು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ವಿಶ್ರವಸು, ದೇವವರ್ಣಿನಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಬರುವಾಗ ನರಿ, ಬಂದ ಮೇಲೆ ಹುಲಿ. ಹೋಗಲ್ಲ. ಒಳ್ಳೆ ದುಡ್ಡು ಕಾಸು ಇರೋ ಮನೆಗೆ ಬಂದ ಮೇಲೆ ಯಾರು ಹೋಗ್ತಾರೆ ವಾಪಸ್ಸು? ಯಾರೂ ಹೋಗಲ್ಲ. 5ನೇ ಪ್ರಶ್ನೆಗೆ ಉತ್ತರ ಗಡಿಯಾರದ ಅಲಾರಂ. ಪ್ರತಿದಿನ ಅಲಾರಂ ಇಡ್ತೀವಿ, ಬೆಳಗ್ಗೆ ಹೊಡೆಯುತ್ತೆ. ಅಯ್ಯೋ ಬೆಳಗಾಯ್ತಾ, ಈ ಅಲಾರ್ಮ್ ಬೇರೆ ಹೊಡೆದು ಎಬ್ಬಿಸ್ತು ಅಂತ ಅದಕ್ಕೆ ತಲೆ ಮೇಲೆ ಕೋಪದಿಂದ ಒಂದು ಸಲ ಕುಟ್ಟು ಬಿಟ್ಟು ನಾವು ಆಮೇಲೆ ಹೇಳ್ತೇವೆ. ಎಷ್ಟು ಸರಿ ಉತ್ತರ ಆಯಿತು? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಬಂತು. ರವಿಕುಮಾರ್ ಅವರಿಗೆ 3 6 ಪುಸ್ತಕ ದೊರೆತಿದೆ. ಸಾವಿತ್ರಮ್ಮ ಅವರಿಗೆ 3 2 5. ಆನಂತರ ದೇವರಾಜು ಅವರಿಗೂ ಸಹ 5 ಪುಸ್ತಕ ದೊರೆತಿವೆ. ರವಿಕುಮಾರ್ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಿಮ್ಮ ಮೆಚ್ಚಿನ ತಟ್ಟಂತೆ ಹೇಳಿ ಕ್ವಿಜ್ ಕಾರ್ಯಕ್ರಮ 1,000, 2,000, 3,000, 4,000 ಮುಗಿಸಿ 5ನೇ ಸಾವಿರದ ಘಟ್ಟಕ್ಕೆ ಬಂದಿದೆ. ಈ 5ನೇ ಸಾವಿರದ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಗಳಾಗಬೇಕು, ನಮ್ಮ ಸಂತೋಷವನ್ನು ಹಂಚ್ಕೋಬೇಕು.
ಹಾಗೂ 5,000 ದಾಖಲೆಯನ್ನು ಮುಟ್ಟುವ ಆ ಕ್ಷಣದಲ್ಲಿ ನೀವೂ ಸಾಕ್ಷಿಗಳಾಗಿರಬೇಕು ಅಂತ ನಮ್ಮ ಆಸೆ. ವಿಶೇಷವಾದ ಸಾರ್ವಜನಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಎಲ್ಲರಿಗೂ ಸ್ವಾಗತ. ಎಲ್ಲಿ GKVK ಬೆಂಗಳೂರಲ್ಲಿ ಇರತಕ್ಕಂಥ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ, ಅಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಭಾಂಗಣ ಇದೆ, ಅಲ್ಲಿ ಏರ್ಪಡಿಸಿದ್ದೇವೆ. ಯಾವತ್ತೂ ಅಕ್ಟೋಬರ್ 11 ಶನಿವಾರ ಬೆಳಗ್ಗೆ 11 ಗಂಟೆಗೆ. ತಾವು ದಯವಿಟ್ಟು ಕುಟುಂಬ ಸಮೇತ ಬನ್ನಿ, ನಿಮ್ಮ ಗೆಳೆಯರನ್ನೂ ಕರೆತನ್ನಿ. ಅಲ್ಲಿ ನಾವು ನಡೆಸುವ ಕ್ವಿಜ್ ಸ್ಪರ್ಧೆಯಲ್ಲಿ ತಾವೂ ಭಾಗವಹಿಸಿ ಪುಸ್ತಕಗಳನ್ನು ಗೆಲ್ಲಿ ಹಾಗೂ ನಮ್ಮೆಲ್ಲರನ್ನು ಆಶೀರ್ವದಿಸಿ. ಬರ್ತೀರಿ ಅಲ್ವಾ? ಕಾಯ್ತಾ ಇರ್ತೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.